ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಒಂದೇ ಬಿಂದಿಗೆನ ಬಳಸ್ಕೊಂಡು ಅಮ್ಮನವ್ರಿಗೆ ಯಾವ ರೀತಿಯಾಗಿ ಸುಂದರವಾಗಿ ಸೀರೆನ ಉಡಿಸ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಮೊದಲು ಸಾರಿನ ಈ ರೀತಿ ನೀಟಾಗಿ ಮೊದಲು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆಯ ಒಳಪದರು ಏನಿರುತ್ತೆ ನೋಡಿ, ಸಾರಿಯ ಸ್ಟಾರ್ಟಿಂಗ್ ಪಾಯಿಂಟು, ಅಲ್ಲಿಂದ ನೆರಿಗೆಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆರಿಗೆಗಳನ್ನು ಚಿಕ್ಕದಾಗಿ ಅಂದರೆ 3ರಿಂದ 4 ಇಂಚು ಸೈಜ್ ಆಗುವಷ್ಟು ಚಿಕ್ಕದಾಗಿ ನೆರಿಗೆಗಳನ್ನು ಹಿಡಿತಾ ಬನ್ನಿ. ಒಂದು 7ರಿಂದ 8 ನೆರಿಗೆಗಳು ಆದ ತಕ್ಷಣ ಈ ರೀತಿ ಅವನ್ನೆಲ್ಲ ನೀವು ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಬಟ್ಟೆ ಕ್ಲಿಪ್ಪಿಂದ ಎರಡೂ ಕಡೆ ಸೆಕ್ಯೂರ್ ಮಾಡ್ಕೊಳ್ಳಿ. ತುಂಬ ನೆರಿಗೆಗಳಾದಾಗ ಹಿಡಿಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಒಂದು 8ರಿಂದ 10 ನೆರಿಗೆಗಳು ಆದ ತಕ್ಷಣ ನಾವು ಅವನ್ನ ಸೆಕ್ಯೂರ್ ಮಾಡ್ಕೊಳ್ತಾ ಬರಬೇಕು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ಅಂತಂದರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಅಂದರೆ ನಾನು ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಮೊದಲು ವಿಡಿಯೋನ ನೋಡ್ಬೋದು. ಕೋಲು ಕಟ್ಟದೇನೆ ಯಾವ ರೀತಿಯಾಗಿ ಸೀರೆನ ಉಡಿಸೋದು, ಸ್ಟ್ಯಾಂಡ್ ಬಳಸ್ತೀನಿ ಯಾವ ರೀತಿ ಸೀರೆ ಉಡಿಸೋದು ಅನ್ನೋದನ್ನು, ವರಮಹಾಲಕ್ಷ್ಮಿ ಪೂಜೆಯ ವಿಧಾನವನ್ನು ಯಾವ ರೀತಿ ಮಾಡೋದು ಅಂತ ಈಗ ಆಲ್ರೆಡಿ ನನ್ನ ಚಾನಲಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಎಲ್ಲ ವಿಡಿಯೋಗಳನ್ನು ನೋಡಿ. ಈಗ ಸೆಂಟರ್ ಪ್ಲೀಟ್ಸ್ ರೆಡಿ ಮಾಡ್ಕೊಂಡಾದಮೇಲೆ ಈ ರೀತಿ ಪಲ್ಲು ಪ್ಲೀಟ್ಸನ್ನು, ಸೆರಗಿನ ಭಾಗದ ಪ್ಲೀಟ್ಸ್ಗಳನ್ನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಬಾರ್ಡರ್ ಎಷ್ಟಿದೆಯೋ ಅಷ್ಟೇ ಅದೇ ಸೈಜ್ಗೆ ನೀವು ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ಳೋದ್ರಿಂದ ಅಮ್ಮನವ್ರಿಗೆ ನೀವು ಸಾರಿನ ಡ್ರೇಪ್ ಮಾಡಿದಾಗ ತುಂಬ ನೀಟಾಗಿ ಕಾಣಿಸುತ್ತೆ. ಇಲ್ಲಿ ಒಂದು 7ರಿಂದ 8 ನೆರಿಗೆಗಳು ಆಗ್ತವೆ, ಒಂದು ಬಾರ್ಡರ್ ಚಿಕ್ಕದಿರೋದ್ರಿಂದ ಈ ರೀತಿ ನಿಧಾನವಾಗಿ ಪ್ಲೀಟ್ಸ್ಗಳನ್ನು ಮಾಡ್ತಾ ಬನ್ನಿ. ರೂಢಿ ಇಲ್ಲ ಅನ್ನೋದಾದರೆ, ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅನ್ನೋದಾದರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಇವಾಗ ಇವೆಲ್ಲವನ್ನು ಈ ರೀತಿ ಜೋಡಿಸ್ಕೊಂಡಾದ ನಂತರ ಅದಕ್ಕೆ ಗುಂಪಿನಿಂದ ನಾನು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಸೇಫ್ಟಿ ಪಿನ್ನನ್ನು ಯೂಸ್ ಮಾಡಬೇಡಿ. ಸೇಫ್ಟಿ ಪಿನ್ ಯೂಸ್ ಮಾಡಿದರೆ ಬಟ್ಟೆ ರಿಂಗ್ ಒಳಗಡೆ ಬಟ್ಟೆ ಸಿಕ್ಕೊಂಡು ಸೀರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ 3ರಿಂದ 4 ಮೊಳದಷ್ಟು ಸೆರಗನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಸೆಂಟ್ರಲ್ ಪ್ಲೇಟ್ಸ್ ಏನಿದೆಯಲ್ಲ, ಮಿಡಲಲ್ಲಿ ಹಾಕ್ಕೊಂಡಿದ್ವಲ್ಲ ಒಂದು ಬಟ್ಟೆ ಕ್ಲಿಪ್ಪು, ಅಲ್ಲಿಂದ ಅದನ್ನು ಹಾಫ್ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸೆಂಟ್ರಲ್ ಪ್ಲೇಟ್ಸು ಆಮೇಲೆ ಪಲ್ಲು ಪ್ಲೇಟ್ಸು ಎರಡೂ ರೆಡಿಯಾಗಿದೆ. ಈ ರೀತಿ ಮುಂಚೆ ನೀವು ಒಂದಿನ ಅಡ್ವಾನ್ಸ್ ಆಗಿ ಪ್ರೀ ಪ್ಲೇಟನ್ನು ಮಾಡಿ ಇಟ್ಕೋಬಹುದು. ನೋಡಿ, ಈ ಕಡೆ ಒಂದು ಪೀಠನ ಇಟ್ಕೊಂಡಿದ್ದೀನಿ. ಪೀಠಕ್ಕೆ ಒಂದು ಮಡಿ ಬಟ್ಟೆಯನ್ನು ಸುತ್ತಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ಪದ್ಮ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದೇ ಬಿಂದಿಗೆನ ಬಳಸಿ ಸೀರೆನ ಉಡಿಸ್ತಾ ಇರೋದ್ರಿಂದ ಸೀರೆ ಸ್ವಲ್ಪ ಹೈಟ್ ಹಾಕಿ ಕಾಣಬೇಕು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಇನ್ನೊಂದು ಪೀಠ ಇಟ್ಕೊಂಡು ಅದ್ರ ಮೇಲೇನೂ ಕೂಡ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ತಾಮ್ರ ತಟ್ಟೆಯಲ್ಲಿ ಅಕ್ಕಿನ ಹಾಕ್ಕೊಂಡು ಬಿಟ್ಟು ಅದರಲ್ಲಿ ಒಂದು ತಾಮ್ರದ ಬಿಂದಿಗೆಯನ್ನು ಇಟ್ಕೊಳ್ತಾ ಇದ್ದೀನಿ. ಆ ಬಿಂದಿಗೆಗೆ ಒಂದು ಕೋಲನ್ನು ಕಟ್ಕೊಂಡಿದ್ದೀನಿ. ಈ ತಾಮ್ರದ ಬಿಂದಿಗೆಗೆ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಫಸ್ಟು ಸೆರಗನ್ನು ಈ ರೀತಿಯಾಗಿ ಇಟ್ಕೊಳ್ಳಿ. ಸೆಂಟರ್ ಪ್ಲೀಟ್ಸನ್ನು ನೋಡಿ, ಯಾವಾಗಲೂ ಸೆಂಟರ್ ಪ್ಲೀಟ್ಸನ್ನು ಇವು ಹಿಂದಿದ್ದಾವಲ್ಲ, ಇವು ಮೇಲ್ಗಡೆ ಬರಬಾರ್ದು, ಅವು ಒಳಮುಖವಾಗಿರಬೇಕು. ಆ ರೀತಿ ನಾವು ಹಾಕ್ಕೋಬೇಕಾಗತ್ತೆ. ಸೆಂಟರ್ ಪ್ಲೀಟ್ಸಲ್ಲಿ ಮಿಡಲಲ್ಲಿ ಒಂದು ಬಟ್ಟೆ ಕ್ಲಿಪ್ ಹಾಕ್ಕೊಂಡಿದ್ವಲ್ಲ, ಅಲ್ಲಿಂದ ಆ ಕಡೆ ಅರ್ಧ ಭಾಗ, ಈ ಕಡೆ ಅರ್ಧ ಭಾಗ, ಬಿಂದಿಗೆ ಭಾಗ ಏನಿರುತ್ತೆ ನೋಡಿ, ಬಿಂದಿಗೆ ಕಂಠದಿಂದ ಆ ಕಡೆ ಈ ಕಡೆ ಸಮನಾಗಿ ಬರುವಂತೆ ಈ ರೀತಿ ಹಾಕ್ಕೋಬೇಕಾಗತ್ತೆ. ಫಸ್ಟು ನಾವಿಲ್ಲಿ ಕೋಲ್ ಮೇಲೆ ಅಮ್ಮನವ್ರಿಗೆ ಶೋಲ್ಡರ್ಗೆ ಸೆರಗು ಬರೋ ರೀತಿ, ಅಂದರೆ ಬಾರ್ಡರ್ ಬರೋ ರೀತಿ ಫಸ್ಟು ಜೋಡಿಸ್ಕೋಬೇಕಾಗುತ್ತೆ. ಈ ರೀತಿ ಜೋಡಿಸ್ಕೊಂಡ್ಬಿಟ್ಟು ಎರಡೂ ಕಡೆ ಹೀಗೆ ಜೋಡಿಸ್ಕೊಳ್ಳಿ. ಆಮೇಲೆ ಹಾಕಿರುವಂತಹ ಬಟ್ಟೆ ಕ್ಲಿಪ್ಪನ್ನು ತೆಗೆದುಬಿಟ್ಟು ನೆರಿಗೆಗಳನ್ನು ನೀಟಾಗಿ ಹರಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿ, ನೀಟಾಗಿ ಕಾಣಿಸೋ ರೀತಿ ಜೋಡಿಸ್ಕೊಳ್ತಾ ಬನ್ನಿ. ನಾನು ಆಲ್ರೆಡಿ ಈ ಪ್ಯಾಟರ್ನನ್ನು ಹೋದ ವರ್ಷ ತೋರಿಸಿದ್ದೆ, ತುಂಬ ಜನ ಇಷ್ಟಪಟ್ಟಿದ್ರಿ. ಅದಕ್ಕೋಸ್ಕರ ಇನ್ನೊಂದು ಸಲ ತೋರಿಸೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ನೆರಿಗೆಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಇದೇ ಸಮಯದಲ್ಲಿ ನೀವು ಅದನ್ನ ಸರಿ ಮಾಡ್ಕೋಬೇಕು. ಫಸ್ಟ್ ನೆರಿಗೆ ಏನಿರುತ್ತೆ ನೋಡಿ, ಎರಡೂ ಕಡೆಯಿಂದ ಬಂದಿರುವಂಥ ಫಸ್ಟ್ ನೆರಿಗೆಗಳೇನಿರುತ್ತಲ್ಲ, ಅದನ್ನು ಈ ರೀತಿ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿ ನೀವು ಒಂದು ಗುಂಪಿನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಇವಾಗ ಎರಡೂ ಕಡೆಯ ನೆರಿಗೆಗಳನ್ನು ನೀಟಾಗಿ ಜೋಡಿಸ್ಕೊಳ್ತಾ ಬನ್ನಿ. ಈ ರೀತಿ ಜೋಡಿಸ್ಕೊಂಡಾದಮೇಲೆ ಇದಕ್ಕೆ ನೀವು ಲೇಸನ್ನು ಕೂಡ ಕಟ್ಕೋಬಹುದು. ನಾನಿಲ್ಲಿ ಸೊಂಟದ ಪಟ್ಟಿಯನ್ನು ಕಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸ್ವಲ್ಪ ಲೂಸಾಗಿ ಕಟ್ಕೊಳ್ಳಿ. ಕಟ್ಕೊಂಡಾದಮೇಲೆ ಎಲ್ಲ ಪ್ಲೀಟ್ಸ್ಗಳನ್ನು ನೀಟಾಗಿ ಜೋಡಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಚೆಸ್ಟ್ ಮೇಲೆ, ಅಂದರೆ ಬಿಂದಿಗೆಯ ಮೇಲೆ ಒಂದೊಂದೇ ನೀಟಾಗಿ ಬರೋ ರೀತಿ ನಾವು ಪ್ಲೀಟ್ಸ್ಗಳನ್ನು ಜೋಡಿಸ್ಕೋಬೇಕು. ನೋಡಿ, ಇವಾಗ ಎರಡೂ ಕಡೆಯೂ ನಾನು ಜೋಡಿಸ್ಕೊಂಡಿದ್ದೀನಿ. ಬಾರ್ಡರ್ ಶೋಲ್ಡರ್ಗೆ ಬರೋ ರೀತಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಈ ರೀತಿ ಜೋಡಿಸ್ಕೊಂಡು ಆದಮೇಲೆ ಇದು ಸೊಂಟದ ಪಟ್ಟಿ ಏನಿರುತ್ತೆ ಕಟ್ಕೊಂಡಿರ್ತೀವಲ್ಲ ಡಾಬು, ಅದನ್ನು ಟೈಟಾಗಿ ಕಟ್ಕೊಳ್ಳಿ. ಇವಾಗ ಸೆರಗನ್ನು ಒಂದು 3ರಿಂದ 4 ಮೊಳದಷ್ಟು ಮಾಡ್ಕೊಂಡಿದ್ದೆ. ಫಸ್ಟು ಬಲಗಡೆಯಿಂದ ಮುಂದೆ ತೊಗೊಂಡ್ಬಿಟ್ಟು ಈ ರೀತಿ ವಿ ಶೇಪಲ್ಲಿ ಹಾಕ್ಕೊಂಡು ಮತ್ತೆ ಅದನ್ನು ಎಡಗಡೆ ಶೋಲ್ಡರ್ ಮೇಲೆ ಹಾಕ್ಕೋಬೇಕು. ಮುಂದೆ ಸ್ವಲ್ಪ ಈ ರೀತಿ ವಿ ಶೇಪಲ್ಲಿರೋದು ನೀಟಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಒಂದು ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡಿಬಿಟ್ಟು ಅಲ್ಲಿ ಗುಂಪಿನನ್ನು ಹಾಕ್ಕೊಂಡಿದ್ದೀನಿ. ಅಮ್ಮನವ್ರಿಗೆ ಒಡವೆಗಳಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ನೀವು ಬಳಸಿರೋ ಒಡವೆಗಳನ್ನು ಅಮ್ಮನವ್ರಿಗೆ ಹಾಕಬೇಡಿ. ನೀವು ಪೂಜೆ ದಿನ ಇಲ್ಲಿ ವೀಳ್ಯದೆಲೆನ ಇಟ್ಕೊಂಡು ಕಳಶನ ಉಡಬೇಕಾಗುತ್ತೆ. ನಾನಿಲ್ಲಿ ಹಾಗೆ ತೋರಿಸ್ತಾ ಇದ್ದೀನಿ.
ನೋಡಿದ್ರಲ್ಲ ಒಂದೇ ಬಿಂದಿಗೆನ ಬಳಸ್ಕೊಂಡು ಯಾವ ರೀತಿಯಾಗಿ ಸೀರೆ ಉಡಿಸೋದು ಅಂತ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.